ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಗುರುವಾರದ ಪೂರ್ತಿ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಪನ್ನೀರ್ ಪಲಾವ್ನ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಮಾಮೂಲಿಯಾಗಿ ನನಗೆ ಒಂದು ಸ್ಟ್ರಾಬೆರಿ ಸ್ಮೂದಿನ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಮೂದಿ ಅಂತಲೇ ಹೇಳ್ಬೋದು. ಹಾಗೆ ರಾತ್ರಿ ಊಟಕ್ಕೆ ಖೀನ್ವಾನ ಬಳಸ್ಕೊಂಡು ಒಂದು ರೆಸಿಪಿನೂ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಇವತ್ತಿನ ವ್ಲಾಗಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೂ ಕೂಡ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಕೂಡ ಬಂದಿದೆ. ನೀವು ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಅಲ್ವಾ, ಸೆಕೆಂಡ್ ಪೇಮೆಂಟ್ ಬಂತ, ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ಅಲ್ಲ, ಲಾಸ್ಟ್ ವ್ಲಾಗಲ್ಲಿ ಸೆಕೆಂಡ್ ಪೇಮೆಂಟ್ ಬಂದ ಮೇಲೂ ಕೂಡ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ. ಹಾಗಾಗಿ ನನಗೆ ಸೆಕೆಂಡ್ ಪೇಮೆಂಟ್ ಕೂಡ ಬಂದಿದೆ. 26ನೇ ಬಂತು, ಆದರೆ ನಾನೇ ಮರ್ತ್ಬಿಟ್ಟಿದ್ದೆ ಹೇಳೋದನ್ನ. ಹಾಗಾಗಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನನಗೆ ಅಮೆಝಾನಿಂದನೂ ಸ್ವಲ್ಪ ಅಮೌಂಟ್ ಬಂದಿದೆ. ಅದ್ರ ಬಗ್ಗೆನೂ ಕೂಡ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗೋವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ಕೂಡ ಮಾಮೂಲಿಯಾಗಿ ಬೆಳಗ್ಗೆ ಬೇಗ ಎದ್ದು ಯೋಗ ಎಲ್ಲ ಮುಗಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಸೋರೆಕಾಯಿ ಹಾಗೆ ಹಾಗಲಕಾಯಿನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೀನ್ ಮಿಕ್ಸ್ ಡ್ರಿಂಕ್ ಅಂತ ಕೂಡ ಕರಿಬೋದು, ಅಥವಾ ಸೋರೆಕಾಯಿ ಹಾಗಲಕಾಯಿ ಬಳಸ್ಕೊಂಡು ಮಾಡ್ಕೊಂಡಿರೋ ಡಿಟಾಕ್ಸ್ ಡ್ರಿಂಕ್ ಅಂತ ಕೂಡ ಕರಿಬೋದು. ಇದಕ್ಕೆ ನಾನು ಒಂದು ಅರ್ಧದಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಕಾಲು ಭಾಗದಷ್ಟು ಸೋರೆಕಾಯಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ. ಹಾಗೆ ಒಂದು 5ರಿಂದ 6 ಪುದೀನ ಎಲೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟೂ ಹಾಕ್ಕೊಂಡು ಇಬ್ಬರಿಗೆ ನಾವು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಈ ಸೋರೆಕಾಯಿ ಇರ್ಬೋದು ಅಥವಾ ಹಾಗಲಕಾಯಿ ಇರ್ಬೋದು, ಇದು ಎರಡರಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಹಾಗಲಕಾಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನೂ ಕೂಡ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಹಾಗಲಕಾಯಲ್ಲಿರೋ ಫೈಟೋನ್ಯೂಟ್ರಿಯೆಂಟ್ಗಳು ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಶುಗರ್ ಪೇಷಂಟ್ಗಳು ತುಂಬಾ ಹಾಗಲಕಾಯಿ ಜ್ಯೂಸ್ನ ತಗೊಳ್ತಾರೆ ಅಲ್ವಾ, ಅದಕ್ಕೆಲ್ಲ ಈ ಫೈಟೋನ್ಯೂಟ್ರಿಯೆಂಟ್ಗಳೇ ಕಾರಣ ಅಂತಲೇ ಹೇಳ್ಬೋದು. ಇದು ಹಾಗಲಕಾಯಲ್ಲಿ ಹೇರಳವಾಗಿರೋದ್ರಿಂದ ಇದು ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ಗೂ ಕೂಡ ಈ ಹಾಗಲಕಾಯಿ ತುಂಬಾ ಒಳ್ಳೆಯದು. ನಮ್ಮ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚಾಗಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೋರೆಕಾಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಮೂಳೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇದರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿನೇ ಇರುತ್ತೆ. ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಮಾಮೂಲಿಯಾಗಿ ಮಲಬದ್ಧತೆ ಸಮಸ್ಯೆನೆಲ್ಲರೂ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನೀವು ವಾರದಲ್ಲಿ 2 ದಿನ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಇನ್ನು ಮಿಕ್ಕಿದ ದಿನ ನಾವು ಜ್ಯೂಸ್ಗಳನ್ನ ತೊಗೊಳ್ಬೋದು. ನಾನು ಕೂಡ ವಾರದಲ್ಲಿ 2 ದಿನ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತೀನಿ. ಇನ್ನು ಮಿಕ್ಕಿದ ದಿನ ಒಂದು ಹೆಲ್ದಿಯಾಗಿರೋ ಜ್ಯೂಸ್ನ ನಾನು ಮಾಡ್ಕೊಳ್ತೀನಿ. ಇವತ್ತು ಈ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ಇದನ್ನೆಲ್ಲ ಕುಡ್ದಿದ್ದಾದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿನೆಲ್ಲ ಹೆಚ್ಚ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದರು. ಅವ್ರು ಇವಾಗ ಸ್ವಲ್ಪ ಲೇಟಾಗಿ ಎದ್ದೊಳ್ತಾರೆ. ಹಾಗಲಕಾಯಿ 2 ದಿನ ಇಂಟ್ರೆಸ್ಟ್ ಕೊಟ್ಟು ಬೆಳಗ್ಗೆನೇ ಬೇಗ ಎದ್ದು ಮಾಡ್ಕೊಂಡು ಕೊಡಿದ್ರು, ಆಮೇಲೆ ಬಿಟ್ಬಿಟ್ರು. 2 ದಿನ ಇದೆ, ಎಷ್ಟೊಂದು ದಿನ ಕೊಟ್ಟಿದ್ದೀನಿ. ಹೊಟ್ಟೆ ಹಿಡ್ದೋಯ್ತಲ್ಲ. ಏನಕ್ಕಪ್ಪ ಅದು ನೀವು ಮಾಡ್ಕೊಂಡು ಕುಡಿತಿದ್ದು? ಫ್ಯಾಟ್ ಲಾಸ್ ಆಗುತ್ತೆ ಅದಕ್ಕೆ. ಹಾಗಲಕಾಯಿ ಜ್ಯೂಸ್ ಅಂದ್ರೇ ಆಗ್ತಿರ್ಲಿಲ್ಲ ಅವ್ರಿಗೆ. ನಮ್ಮ ಜಿಮ್ ಮಾಸ್ಟ್ರು ಹೇಳಿದ್ರು, ಅದಕ್ಕೆ ಕುಡಿತಾ. ಇವಾಗ ಪಾಪ 3-4 ದಿನದಿಂದ ಕೆಲಸ ಜಾಸ್ತಿ ಆಗಿಬಿಟ್ಟು ಜಿಮ್ಗೂ ಹೋಗ್ತಾ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ಎದ್ದು ಗಂಡಂಗೆ ಕೈ ಮುಗಿಬೇಕಂತೆ ಮುಗಿ. ನೆನ್ನೆ ಯಾವುದೋ ರೀಲ್ಸ್ ಸ್ವಾಮೀಜಿ ಹೇಳಿದ್ರು. ಆಮೇಲೆ ಕೈ ಮುಗಿಬೇಕಾ ಕಾಲಿಗೆ ಬೀಳ್ಬೇಕಾ? ಕೈ ಮುಗಿದ್ರೆ ಸಾಕು, ಕಾಲಿಗೆ ಏನು ಬೀಳೋದು ಬೇಡ. ಹೆಂಡತಿ ಕಾಲು ಮುಗಿಬೇಕು, ಆಮೇಲೆ ಗಂಡನ ಕೈ ಮುಗಿಬೇಕು. ಗಂಡಂಗೆ ಬೆಳಗಿನ ಜಾವದ ಕೈ ಮುಗಿದ್ರೆ ಏನು 10,000 ಸಲ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯ ಬರ್ತದಂತೆ. ನೀನು ಕಳಿಸಿ ನೋಡ್ಬೇಕಾರೆ. ಹಂಗಾದ್ರೆ ಈಗ ನಾನು ಹುಡುಕ್ಬೇಕು. ಹೆಂಡತಿಗೆ ಬೆಳಗ್ಗೆ ಎದ್ದು ಕೈ ಮುಗಿದ್ರೆ
ಏನು ಪುಣ್ಯ ಬರುತ್ತೆ ಅಂತ ನಾನು ಹುಡುಕ್ಬಿಟ್ಟು ಕಳಿಸ್ತೀನಿ. ಹಾಗೆ ಸುಮ್ಮನೆ ತಮಾಷೆಯಾಗಿ ಮಾತಾಡ್ಕೊಂಡು ಕೂತಿದ್ದು ಅಷ್ಟೇ. ಇನ್ನು ಅವರು ಶಾಪ್ಗೆ ಹೋದ್ರು, ಅವ್ರ ಕೆಲಸ ಇತ್ತಂತೆ, ಹಾಗಾಗಿ ಲ್ಯಾಪ್ಟಾಪ್ ಅಲ್ಲೇ ಇತ್ತಲ್ಲ ಅಲ್ಲೇ ಹೋದ್ರು, ಅಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ನಾನು ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಬಂದೆ. ಮೊದಲು ನಾನು ಪಡವಲಕಾಯಿನ ಬಳಸ್ಕೊಂಡು ರೈತನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ವೈಟ್ ರೈಸ್ಗೂ ಕೂಡ ತಿನ್ಬೋದು, ಇಲ್ಲ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಪಡವಲಕಾಯಿ ತಿನ್ನಲ್ಲ, ಹಾಗಾಗಿ ಈ ಥರ ರೈತ ಮಾಡಿಕೊಟ್ರೆ ಪಲಾವೆಲ್ಲ ತಿಂದಿದ್ದಾದಮೇಲೆ ಕೊನೆಯಲ್ಲಿ ತಿಂತಾರೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 7ರಿಂದ 8 ಬೆಳ್ಳುಳ್ಳಿ, ಹಾಗೆ 2 ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕುಟಾಣಿಲಿ ನಾನು ಕುಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕುಟಾಣಿಲಿ ಕುಟ್ಟಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಕುಟಾಣಿಲೇ ಕುಟ್ಕೊಳ್ತೀನಿ. ಹಾಗೆ ಇವಾಗ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ, ಇದ್ರ ಜೊತೆಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಾಗಿದ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ, ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಪಡವಲಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪಿನ ಪುಡಿನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಹಂಗೆ ಸ್ವಲ್ಪ ಬೇಯ್ಕೊಳುತ್ತೆ ಇದು. ಅದರಲ್ಲಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಬೇಗ ತಳ ಹಿಡಿದು ಬಿಡುತ್ತೆ. ಅದನ್ನು ಇನ್ನೊಂದು ಒಲೆಗೆ ಇಟ್ಕೊಂಡ್ಬಿಟ್ಟೆ, ಅದು ಬೇಯ್ಕೊಳ್ಳೋಕೆ ಸುಮಾರು ಒಂದು 10 ನಿಮಿಷ ಬೇಕಾಗುತ್ತೆ. ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ, ಹಂಗೆ ನೋಡ್ಕೊಳ್ತಾ ಇರ್ಬೋದು. ಅಷ್ಟರಲ್ಲಿ ಪುಲಾವ್ಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವತ್ತು ಬಾಸುಮತಿ ರೈಸ್ನ ಬಳಸ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ಬಾಸುಮತಿ ರೈಸ್ನ ಒಂದು ಅರ್ಧ ಗಂಟೆ ನೆನೆಸಿಡಬೇಕು, ಆವಾಗ ಬೇಗನೆ ಆಗೋಗ್ಬಿಡುತ್ತೆ. ಅರ್ಧ ಗಂಟೆಯೂ ನೆನೆಸಿಡ್ಲಿಕ್ಕೆ ಹೋಗ್ತಿಲ್ಲ, ನಾನು ಒಂದು 15 ನಿಮಿಷ ನೆನೆಸಿಟ್ಕೊಳ್ತೀನಿ ಅಷ್ಟೇ. ಹಾಗೆ ಇವಾಗ ಒಂದು ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದು ನಾನು ಧನಿಯಾ ಎಲ್ಲ ಹಾಕೊಂಡಿರೋ ವಿಡಿಯೋ ಡಿಲೀಟ್ ಆಗೋಗ್ಬಿಟ್ಟಿದ್ದೆ, ನಾನು ನೋಡಿಕೊಂಡೇ ಇಲ್ಲ. ಹಾಗೆ ಹೇಳ್ತೀನಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 2 ಲವಂಗ, ಹಾಗೆ ಒಂದು 4 ಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ ಸ್ಟಾರು ಒಂದು ಅರ್ಧ ಹಾಕೊಂಡಿದ್ದೀನಿ, ಒಂದು 2 ಏಲಕ್ಕಿ ಹಾಕೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು 7ರಿಂದ 8 ಇಲುಕ್ಲು ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಹಸಿರು ಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಹಾಗಾಗಿ ಒಂದು 3 ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ಆದರೆ ಒಂದು 4-5 ತೊಗೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನನ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಒಂದು ಅರ್ಧ ಹಿಡಿಯೋಷ್ಟು ಹಾಕೊಳ್ಳಿ. ಪಾಲಕ್ ಸೊಪ್ಪನ್ನ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅಂದರೆ 1 ಹಿಡಿಯೋಷ್ಟು ಹಾಕೊಳ್ಳಿ. ಪಾಲಕ್ ಸೊಪ್ಪನ್ನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಒಂದು 5 ನಿಮಿಷ ಆಯಿಲಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಲಿ ಅಂತ ಎತ್ಕೊಂಡು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಹಾಗೆ ಇವಾಗ ಪಲ್ಯ ಕೂಡ ರೆಡಿ ಆಯಿತು, ಅದನ್ನು ಕೂಡ ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು, ಬೇಗನೆ ಪಡವಲಕಾಯಿ ಬೆಂದೋಗ್ಬಿಡುತ್ತೆ, ಇದಕ್ಕೆ ಜಾಸ್ತಿ ಕೂಡ ಏನು ಟೈಮ್ ಹಿಡಿಯಲ್ಲ. ಹಾಗೆ ಇವಾಗ ಪಲಾವ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಬೇಕು, ಸಣ್ಣದಾಗಿ ರುಬ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕಲರ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಾವು ಬರೀ ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಮಾಡಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕಲರ್. ಈ ಥರ ಪುದೀನ, ಕೊತ್ತಂಬರಿ ಹಾಗೆ ಪಾಲಕ್ ಸೊಪ್ಪನ್ನ 3 ಮಿಕ್ಸ್ ಮಾಡಿ ಹಾಕ್ಕೊಂಡು ಪಲಾವ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಕಡಾಯಿಗೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ, ಹಾಗೆ ಜಾಪತ್ರೆದು ಹೂವು ಬರುತ್ತಲ್ಲ ಅದು, 1 ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ಕಸೂರಿ ಮೇಥಿ ಎಲ್ಲನೂ ಕೂಡ ಈ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ನಾನು 1 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ಈರುಳ್ಳಿ, ಹಾಗಾಗಿ 1 ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಆದರೆ ಒಂದು 2 ತೊಗೊಳ್ಳಿ. ಈರುಳ್ಳಿ ಹಾಕಿದಷ್ಟು ಪಲಾವ್ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿನ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಮೂಲಿಯಾಗಿ ಮನೇಲಿತ್ತಲ್ಲ ಅಂದ್ಬಿಟ್ಟು ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು, ಹಾಗೆ ಕ್ಯಾಪ್ಸಿಕಮ್ ಜೊತೆಗೆ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ಬೀನ್ಸ್ ಏನಾದರೂ ಇಲ್ಲ ಅಂದರೆ ಬರೀ ಕ್ಯಾರೆಟ್, ಕ್ಯಾಪ್ಸಿಕಮ್, ಆಲೂಗಡ್ಡೆನ ಸೇರಿಸ್ಕೊಂಡು ಬಿಡ್ತೀನಿ. ಇವತ್ತು ಎಲ್ಲ ಥರ ತರಕಾರಿ ಇತ್ತಲ್ಲ, ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇದ್ರ ಜೊತೆಗೆ ನಾನು ಒಂದು ಆಲೂಗಡ್ಡೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಂಗೆ ಈರುಳ್ಳಿ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆದರೆ ಅದು ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಟೊಮೊಟೊ ಸೇರಿಸ್ಬಿಟ್ಟು ಆಮೇಲೆ ಈ ಮಸಾಲೆನ ಸೇರಿಸ್ಕೊಳ್ತಾರೆ. ಆದರೆ ಈ ಥರ ಮಸಾಲೆನ ಸೇರಿಸ್ಕೊಂಡಿದ್ದಾದಮೇಲೆ ಟೊಮೊಟೊನ ಸೇರಿಸ್ಕೊಳ್ಳಿ. ಆವಾಗ ಆ ರುಚಿ ಸ್ವಲ್ಪ ಬೇರೆ ಥರ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಂದೆರಡು ಟೊಮೊಟೊನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಪುಲಾವ್ಗೆಲ್ಲ ಟೊಮೊಟೊನ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೇ ಇಷ್ಟ ಆಗುತ್ತೆ. ಯಾಕಂದರೆ ತಿನ್ನುವಾಗ ಸ್ವಲ್ಪ ಟೊಮೊಟೊ ಕೂಡ ಹಂಗೆ ಸಿಗುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದೇ ಥರ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಲಿಡ್ನ ಹಂಗೆ ಬಿಟ್ಬಿಟ್ಟಿದ್ದೆ. ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಗೊಂಡಿರೋದ್ರಿಂದ 1.25 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ಗೆ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅನ್ನ ಎಲ್ಲ ಮುದ್ದೆ ಥರ ಆಗೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾನು 1.25 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡ್ರೆ ಆರಾಮಾಗಿ ಪಲಾವ್ನ ಉದ್ರಾಗಿ ಮಾಡ್ಕೊಂಡು ಬಿಡ್ಬೋದು. ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನಿವತ್ತು ತಪ್ಪಲಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇನ್ನೂ ಈಸಿ, ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಎನ್ನುವಾಗ ನೆನೆಸಿಟ್ಕೊಂಡಿದ್ನೆಲ್ಲ ಹಾಕಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೀರೆಲ್ಲ ಅರ್ಧದಷ್ಟು ಆಗಬೇಕು. ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ನೀರು ಸ್ವಲ್ಪ ಅರ್ಧ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಬಾಸುಮತಿ ರೈಸು ಒಂದು 80% ಬೇಯೋವಷ್ಟು ಬೇಯಿಸ್ಕೊಳ್ಳಿ. ಹಾಗೆ ಇವಾಗ ನಾನು ಒಂದು 50 ಗ್ರಾಮಷ್ಟು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ತರಕಾರಿ ಎಲ್ಲ ಹಾಕ್ತೀನಲ್ಲ, ಆವಾಗಲೇ ಪನ್ನೀರನ್ನ ಹಾಕೋಕ್ಕೆ ಹೋಗಲ್ಲ. ನನಗೇನು ಅನಿಸುತ್ತೆ ಅಂದರೆ ಏನೋ ಒಂಥರ ರಬ್ಬರ್ ಥರ ಆಗುತ್ತೆ ಪನ್ನೀರ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಈ ಥರ ಕೊನೆಯಲ್ಲೇ ಯಾವಾಗಲೂ ಪನ್ನೀರನ್ನ ಸೇರಿಸ್ಕೊಳ್ಳೋದು. ಇವಾಗ ಇದನ್ನು ದಮ್ ಕಟ್ಕೊಂಡು ಬಿಡೋಣ ಅಂತ ಹೇಳಿ ತಪ್ಪಲಿನ ಎತ್ತಿಟ್ಬಿಟ್ಟು ಅದೇ ಒಲೆ ಮೇಲೆ ಒಂದು ತವಾನ ಇಟ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ತವಾ ಮೇಲೆ ತಪ್ಪಲಿನ ಇಟ್ಬಿಟ್ಟು ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಭಾರವಾಗಿರೋದೇನಾದರೂ ಇಡಬೇಕಲ್ಲ, ಹಾಗಾಗಿ ಒಂದು ಕಲ್ಲನ್ನ ಇಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನಾವು ದಮ್ ಕಟ್ಕೊಂಡ್ರೆ ಸಾಕು, ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಈ ವೆಜಿಟೇಬಲ್ ಪನ್ನೀರ್ ಪುಲಾವ್. ಅದ್ರ ಪಾಡ್ಗೆ ಅದು ಆಗ್ತಾಯಿತ್ತು. ಅಷ್ಟರಲ್ಲಿ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಡವಲಕಾಯಿ, ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಆ ಚಪಾತಿಗೆ ಅಥವಾ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇದ್ರೇ ಅಲ್ವಾ ಆ ರೈತ ಎಲ್ಲನೂ ತಿನ್ನೋಕ್ಕೆ ಚೆನ್ನಾಗಿರೋದು, ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹಸಿ ಈರುಳ್ಳಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಪಡವಲಕಾಯಿ ರೈತ ರೆಡಿನೇ ಆಗೋಗ್ಬಿಡುತ್ತೆ. ಇದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಾದಮೇಲೆ ಸ್ವಲ್ಪ ಸೀಬೆಕಾಯಿನ ಹಾಕ್ಕೊಂಡು ಕೋಸಂಬರಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಬೆಳಗ್ಗೆ ಸ್ಮೂದಿ ಎಲ್ಲ ಕುಡ್ಕೊಂಡು ಶಾಪ್ಗೆ ಹೋದ್ಮೇಲೆ ಒಂದು 11 ಗಂಟೆ ನಂಗೆ ಹಶ್ವಾಗ್ತಿರುತ್ತಲ್ವ, ಆವಾಗ ಹಣ್ಣೇನಾದರೂ ತಿನ್ಕೊಳ್ತೀನಿ. ಇವತ್ತು ಸ್ವಲ್ಪ ಸೀಬೆಕಾಯಿನ ಹಾಕ್ಕೊಂಡು ಕೋಸಂಬರಿನ ಮಾಡ್ಕೊಂಡು ಬಿಡೋಣ ಅಂತ ಮಾಡಿಕೊಂಡೆ ಅಷ್ಟೇ. ಹಾಗೆ ಸ್ಟ್ರಾಬೆರಿ ಸ್ಮೂದಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಸ್ಟ್ರಾಬೆರಿನೂ ಕೂಡ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಉಪ್ಪನ್ನ ಹಾಕಿ ಒಂದು 10 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಮ್ಮೆ ಸ್ಟ್ರಾಬೆರಿಲಿ ಸಣ್ಣ ಹುಳ ಇರುತ್ತೆ, ಅದನ್ನ ನೋಡಿದ್ರೆ ಸ್ಟ್ರಾಬೆರಿನ ತಿನ್ಬೇಕಂತಲೇ ಅನಿಸಲ್ಲ. ಹಾಗಾಗಿ ಈ ಥರ ಉಪ್ಪು ನೀರಲ್ಲಿ ನೆನೆಸಿಟ್ಬಿಡ್ತೀನಿ. ಇವಾಗ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದಾಳಿಂಬೆ ಹಣ್ಣು, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸೀಬೆ ಹಣ್ಣು, ಇದ್ರ ಜೊತೆಗೆ ನಾನು 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಗೆ ಕಾಳು ಮೆಣಸು, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಮಾಮೂಲಿಯಾಗಿ ಸೀಬೆಹಣ್ಣನ್ನು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಂಡೆ. ಸೀಬೆಹಣ್ಣು ತುಂಬ ಹಣ್ಣಾಗಿರೋದು ತೊಗೊಳ್ಬೇಡಿ, ಹಾಗೆ ಕಾಯಾಗಿರೋದನ್ನ ತೊಗೊಳ್ಬೇಡಿ, ಮೀಡಿಯಮ್ ಆಗಿರುತ್ತೆ ನೋಡಿ, ಆ ಥರದನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೋಸಂಬರಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಪಲಾವ್ ಕೂಡ ರೆಡಿನೇ ಆಗೋಯಿತು. ಅದನ್ನು ಕೂಡ ಇವಾಗ ನೋಡ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ನೋಡ್ತಿರ್ಬೋದು ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅನ್ನ ಏನು ಮುದ್ದೆ ಥರ ಆಗಿರಲಿಲ್ಲ. ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೇಮ್ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಇತ್ತು. ಹಾಗೆ ರುಚಿನೂ ಕೂಡ ಹಂಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡಿಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಮಾಡಿಕೊಂಡೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಕಲರ್ ಇರ್ಬೋದು, ರುಚಿ ಇರ್ಬೋದು, ಎರಡೂ ಕೂಡ ಹೋಟೆಲಲ್ಲಿ ಮಾಡೋ ಥರನೇ ಬಂದಿದೆ ಅಂತ ಹೇಳಿ. ತಿಂಡಿ ಎಲ್ಲ ಮಾಡಿದ್ದಾಯಿತು. ವೆಜಿಟೇಬಲ್ಸ್ ಮತ್ತು ಪನ್ನೀರ್ನೆಲ್ಲ ಹಾಕಿ ಪುಲಾವ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಕೂಡ ರೆಡಿಯಾಗಿದ್ದಾಯಿತು. ಇನ್ನೇನು ಶಾಪ್ಗೆ ಹೊರಡಬೇಕು.
ಹಾಗೆ ನನಗೆ ಸ್ವಲ್ಪ ಸ್ಟ್ರಾಬೆರಿ ಸ್ಮೂದಿ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ ನನ್ನ ಹಸ್ಬೆಂಡು ಸ್ಟ್ರಾಬೆರೀಸ್ ತೊಗೊಂಡು ಬಂದಿದ್ರು. ಅದನ್ನು ತಂದಿದ್ದು 1 ದಿನ ಅಥವಾ 2 ದಿನದಲ್ಲೇ ಮಾಡ್ಕೊಂಡು ಬಿಡಬೇಕು, ಇಲ್ಲ ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಇವತ್ತು ಅದನ್ನೇ ಮಾಡ್ಕೊಳ್ತೀನಿ. ನನ್ನ ಫೇವ್ರೆಟ್ ಸ್ಮೂದಿ ಅಂತಲೇ ಹೇಳ್ಬೋದು. ಜಾಸ್ತಿ ಟೈಮ್ ಕೂಡ ಏನು ಹಿಡಿಯಲ್ಲ, ಒಂದು 5 ನಿಮಿಷಕ್ಕೆಲ್ಲ ಮಾಡ್ಕೊಂಡು ಬಿಡ್ಬೋದು. ಹಾಗೆ ನಾನು ಇವತ್ತೊಂದು ರಿಬ್ಬನ್ ಹಾಕ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು. ಈ ರಿಬ್ಬನ್ಸ್ ಇರ್ಬೋದು ಅಥವಾ ಕೆಲವೊಂದು ಕ್ಲಿಪ್ಸೆಲ್ಲ ಹಾಕ್ಕೊಳ್ತಿರ್ತೀನಿ ನೋಡಿ, ಅದನ್ನೆಲ್ಲ ನಾನು ಕ್ಲಾಸಿಕ್ ಬಾಸನ್ನು ಇನ್ಸ್ಟಾಗ್ರಾಮ್ ಪೇಜಿಂದನೇ ತರಿಸ್ಕೊಳ್ಳೋದು ಯಾವಾಗಲೂ. ಹಾಗೆ ಮೊನ್ನೆನೂ ಕೂಡ ಕೆಲವೊಂದು ಆಕ್ಸೆಸರೀಸ್ನೆಲ್ಲ ಬುಕ್ ಮಾಡಿದ್ದೆ, ಹೇರ್ ಆಕ್ಸೆಸರೀಸ್ನೆಲ್ಲ, ಅದು ಕೂಡ ಬಂದಿದೆ. ನಿಮಗೂ ಕೂಡ ತೋರಿಸ್ತೀನಿ ರೀ. ಅಂದರೆ ನನಗೆ ಯಾವ ಥರ ಅಂದರೆ ಈ ಥರ ಏನಾದ್ರೂ ಆರ್ಡರ್ ಮಾಡಿದರೆ ಅದು ಬಂದ ತಕ್ಷಣ ಓಪನ್ ಮಾಡಿ ನೋಡಿಬಿಡ್ಬೇಕು, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ. ಫಸ್ಟ್ ಒಂದ್ಸಲ ಚೆಕ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡ್ಕೊಂಡ್ಬಿಟ್ರೆ ಏನೋ ಒಂಥರ ಸಮಾಧಾನ. ತುಂಬಾ ಕ್ಯೂಟಾಗಿದ್ದಾವೆ ಗೊತ್ತಾ ಎಲ್ಲನೂ. ಇದನ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಥರ ಸೈಡ್ಗೆ ಹಾಕ್ಕೊಂಡ್ರೆ ಒಂದು ಯಾವುದಾದ್ರೂ ಒಂದು ಡ್ರೆಸ್ ಮ್ಯಾಚಿಂಗಿಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ತುಂಬ ಸಲ ಹಾಕ್ಕೊಳ್ತಾ ಇರ್ತೀನಿ, ನೀವು ನೋಡಿರ್ಬೋದು. ಇನ್ನು ಕೆಲವೊಂದು ತೊಗೊಂಡಿದ್ದೀನಿ. ಈ ಥರ ತೋರಿಸಿದ್ರೆ ಕ್ಲಿಯರಾಗಿ ನಿಮಗೂ ಕೂಡ ಕಾಣಿಸಲ್ಲ. ಒಂದು ನಿಮಿಷ ಇರಿ, ಏನೇನು ತೊಗೊಂಡಿದ್ದೀನಿ ಅನ್ನೋದು ಕೂಡ ತೋರಿಸ್ಬಿಡ್ತೀನಿ. ಇದನ್ನು ನಮ್ಮ ಶುಭಮುಂಗೆ ಅಂತ ತಗೊಂಡೆ. ಮಕ್ಕಳಿಗೆಲ್ಲ ಈ ಥರದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂದಲಿಗೆ. ಹಾಗೆ ನನಗೂ ಸ್ವಲ್ಪ ಕೆಲವೊಂದು ಕ್ಲಿಪ್ಸ್ ಬೇಕಾಗಿತ್ತು, ಕ್ಲಿಪ್ನ ತಗೊಂಡೆ. ಹಾಗೆ ಆ ಫೇಶಿಯಲೆಲ್ಲ ಮಾಡ್ಕೊಳ್ಬೇಕಾದ್ರೆ ನನಗೆ ಹೇರ್ ಬ್ಯಾಂಡೆಲ್ಲ ಬೇಕಾಗುತ್ತೆ, ಅದನ್ನು ಕೂಡ ತಗೊಂಡೆ. ಅದನ್ನು ಮಕ್ಳಿಗೂ ಕೂಡ ಹಾಕ್ಬೋದು. ನಾವು ಈ ಥರ ಫೇಶಿಯಲ್ ಮಾಡ್ಕೊಳ್ಳುವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಗೆಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಕೆಲವೊಂದು ಕ್ಲಿಪ್ಗಳನ್ನ ತೊಗೊಂಡೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಆ ಬೀಡ್ಸ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಇದಲ್ಲದೆ ಇವ್ರ ಪೇಜಲ್ಲಿ ಮಕ್ಳಿಗೂ ಕೂಡ ಸಾಕಷ್ಟು ಹೇರ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡ್ತಿದ್ರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಅನಿಸುತ್ತೆ. ಜೊತೆಗೆ ರೀಸನಬಲ್ ಪ್ರೈಸ್ ಕೂಡ. ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿಮೆ ರೇಟ್ಗೆ ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಆನ್ ಟೈಮ್ ಡೆಲಿವರಿ ಕೂಡ ಮಾಡಿಕೊಡ್ತಾರೆ. ಅವ್ರ ಪೇಜ್ ಡೀಟೇಲ್ಸ್ನ ಇರ್ಬೋದು, ಜೊತೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ಇವಾಗ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು, ಬೇಗನೆ ಸ್ಮೂದಿ ಮಾಡಿಕೊಂಡು ಶಾಪ್ ಕೊಡೋಣ ಅಂತ ಹೇಳಿ ಅರ್ಜೆಂಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟೈಮ್ ಆಗಿಬಿಟ್ರೆ ನನಗೆ ಕೈಕಾಲೇ ಓಡಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದು ಜಾರ್ಗೆ ಆ ಸ್ಟ್ರಾಬೆರಿನ ಕಟ್ ಮಾಡಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕೇರಳ ಬಾಳೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಇವತ್ತು ಕೇರಳ ಬಾಳೆಹಣ್ಣು ಸಿಕ್ಕಿತ್ತು ನನಗೆ ನೆನ್ನೆ, ಹಾಗಾಗಿ ಈ ಬಾಳೆಹಣ್ಣು ಬಳಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಆಗುವಷ್ಟು ಪ್ರೋಟೀನ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಪ್ರೋಟೀನ್ ಪೌಡರ್ನ ಮಾಡ್ಕೊಂಡಿದ್ದೆ ನೋಡಿ, ಅದೇ ಪ್ರೋಟೀನ್ ಪೌಡರ್ನ 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಓಟ್ಸ್ನು ಕೂಡ ಹುರಿದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಕೋಕೋನಟ್ ಮಿಲ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಬದಲು ನಾವು ಮಾಮೂಲಿಯಾಗಿ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಸ್ವೀಟ್ಗೆ ಅಂತ ಹೇಳಿ ಒಂದು ಡೇಟ್ಸ್ನ ಹಾಕ್ಕೊಂಡು ರುಬ್ಕೊಂಡೆ. ಹಾಗೆ ಚಿಯಾ ಸೀಡ್ಸ್ನು ಕೂಡ 1 ಸ್ಪೂನ್ ನೆನೆಸಿ ಇದಕ್ಕೆ ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡಿರೋ ವಿಡಿಯೋ ರೆಕಾರ್ಡೇ ಆಗಿಲ್ಲ, ನೋಡಿಕೊಂಡೇ ಇಲ್ಲ ನಾನು, ಟೈಮ್ ಆಗೋಗ್ಬಿಟ್ಟಿತ್ತಲ್ಲ. ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ಸ್ಟ್ರಾಬೆರಿನ ಹಾಕ್ಕೊಂಡ್ಬಿಟ್ರೆ ಸ್ಟ್ರಾಬೆರಿ ಸ್ಮೂದಿ ರೆಡಿಯಾಗಿ ಹೋಗ್ಬಿಡುತ್ತೆ. ನನಗೆ ಇದು ಫೇವ್ರೆಟ್ ಸ್ಮೂದಿ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ಕುಡಿತೀನಿ. ಆದರೆ ಸ್ಟ್ರಾಬೆರಿನ ಸ್ವಲ್ಪ ನೀಟಾಗಿ ತೊಳ್ಕೊಳ್ಬೇಕಲ್ಲ, ಅದೇ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಆ ಊಟನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಇವಾಗ ತುಂಬ ಬಿಸಿಲಿರುತ್ತಲ್ವ, ಹಾಗಾಗಿ ಬಾಕ್ಸ್ಗೆ ಹಾಕೊಂಡು ಹೋಗ್ತೀನಿ. ನೀವು ನೋಡ್ತಿರ್ಬೋದು 1 ಕಪ್ಪಷ್ಟು ರೈಸ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಪಡವಲಕಾಯಿ ರೈತನ ಕೂಡ ತಗೊಂಡಿದ್ದೀನಿ. ಹಾಗೆ ಬೆಳಗ್ಗೆ 8:45 ಅಷ್ಟರಲ್ಲೆಲ್ಲ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದ್ರಿಂದ ಒಂದು 11 ಗಂಟೆ ನಂಗೆ ಸ್ವಲ್ಪ ಹಶ್ವಾಗ್ತಿರುತ್ತೆ. ಹಾಗಾಗಿ ಸ್ವಲ್ಪ ಕೋಸಂಬರಿನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಶಾಪಿಗೆ ಬರೋ ಅಷ್ಟರಲ್ಲಿ ತುಂಬ ಜನ ಕಸ್ಟಮರ್ಸ್ ಫೋನ್ ಮಾಡ್ತಾಯಿದ್ರು. ಅದರಲ್ಲಿ ಒಬ್ರದ್ದು ಫ್ರೇಮ್ ಬೇರೆ ಕೊಡಬೇಕಿತ್ತು, ಪಾಪ ಅವ್ರದ್ದು ಅರ್ಜೆಂಟ್ ಇತ್ತಲ್ಲ, ಹಾಗಾಗಿ ಬೇಗ ಫ್ರೇಮ್ನು ಕೂಡ ರೆಡಿ ಮಾಡಿ ಕೊಟ್ಟೆ. ಇವತ್ತು ಯಾವ ಥರ ಆಗೋಯ್ತು ಅಂದರೆ ನಿಜವಾಗ್ಲೂ ನಂಗೆ ಸ್ವಲ್ಪ ಕೂಡ ಟೈಮೇ ಸಿಗಲಿಲ್ಲ. ಎಷ್ಟು ಬೇಗ 1 ಗಂಟೆ ಆಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಬೇಗನೆ ಟೈಮ್ ಹೋಗ್ಬಿಡ್ತು. ಒಂದೊಂದ್ಸಲ ಈ ಥರ ಆಗುತ್ತೆ. ಒಂದೊಂದ್ಸಲ ಹೆಂಗಿರುತ್ತೆ ಅಂದರೆ ಕಸ್ಟಮರ್ಸೇ ಇರಲ್ಲ, ಸುಮ್ಮನೆ ಕೂತಿರಬೇಕು ಬೆಳಗ್ಗೆಯಿಂದ, ಇಲ್ಲಾಂದರೆ ಯಾವುದಾದ್ರೂ ಫೋಟೋಸ್ ಇದ್ದರೆ ಫೋಟೋ ವರ್ಕ್ ಮಾಡ್ಕೊಳ್ಬೇಕು, ಆ ಥರ ಆಗುತ್ತೆ. ಈ ಥರ ಏನಾದರೂ ನಾವು ಓನ್ ಬಿಸ್ನೆಸ್ ಅಂತ ಮಾಡ್ಕೊಂಡ್ಮೇಲೆ ಒಂದಿನ ಲಾಭ ಆಗುತ್ತೆ, ಒಂದಿನ ನಷ್ಟ ಆಗುತ್ತೆ. ಎಲ್ಲದಕ್ಕೂ ನಾವು ರೆಡಿ ಇರಬೇಕು ಅಲ್ವಾ. ಇವಾಗ ಸ್ವಲ್ಪ ಆರಾಮಾಗಿ ಕುತ್ಕೊಂಡಿದ್ದೀನಿ. ಮನೆಯಿಂದನೇ ಹೊರಡೋದೇ ಸ್ವಲ್ಪ ಲೇಟ್ ಆಗೋಯಿತು.
ಒಂದು 8:45 ಇಲ್ಲ 9 ಗಂಟೆ ಹತ್ತತ್ರ ಆಗೋಗಿತ್ತು ಅಂತ ಅನಿಸುತ್ತೆ. ಕೆಲವೊಂದು ಕಸ್ಟಮರ್ಸ್ ಕೂಡ ಫೋನ್ ಮಾಡ್ತಾಯಿದ್ರು. ನಿನ್ನೆ ಏನು ಮಾಡಿದ್ದೀನಿ ಅಂದರೆ ಫ್ರೇಮ್ಗೆಲ್ಲ ರೆಡಿ ಮಾಡಿ ಲ್ಯಾಬಿಗೆ ಕಳಿಸಿದ್ದೆ. ಲ್ಯಾಬಲ್ಲಿ ಮಷಿನ್ ಏನೋ ಕೆಟ್ಟೋಗ್ಬಿಟ್ಟಿದೆ. ಇಲ್ಲಿ ವೆಹಿಕಲ್ ಸೌಂಡ್ ಸ್ವಲ್ಪ ಜಾಸ್ತಿ, ಹಾಗಾಗಿ ನಾನು ಈ ಥರ ಕುತ್ಕೊಂಡು ಲೈವಲ್ಲಿ ಮಾತಾಡೋಕ್ಕಾಗಲ್ಲ, ವಾಯ್ಸ್ ಓವರೇ ಕೊಡ್ತೀನಿ. ಹಾಗೆ ನಿನ್ನೆ ಫ್ರೇಮ್ಸ್ನೆಲ್ಲ ಮಾಡ್ಲಿಕ್ಕೆ ಕೊಟ್ಟಿದ್ನಲ್ಲ, ಅಲ್ಲಿ ಮಷಿನ್ ಬೇರೆ ಕೆಟ್ಟೋಯ್ತಾ, ಇನ್ನೇನು ಮಾಡೋದು ಅಂತ ಹೇಳಿ ಪ್ರಿಂಟ್ ಏನು ಹಾಕ್ಸ್ಕೊಳ್ಳಿಲ್ಲ, ಸುಮ್ಮನಾಗ್ಬಿಟ್ಟೆ. ರಾತ್ರಿ ಬಂದು ಇಲ್ಲೇ ಪ್ರಿಂಟ್ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಮರ್ತೋಗ್ಬಿಡ್ತು. ಬೇಗ ಮನೆಗೆ ಹೋಗ್ಬಿಟ್ಟೆ. ಇನ್ನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ, ಅವರು ಕೆಲಸದ ಬ್ಯುಸಿಲಿ ಮರೆತುಬಿಟ್ಟಿದ್ದಾರೆ. ಇನ್ನು ಪಾಪ ಅವ್ರು ಬೆಳಗ್ಗೆ ಬಂದು ಬೇಗ ಅರ್ಜೆಂಟ್ ಅಂತಿದ್ರು. ನನ್ನ ಫೋನ್ ನೋಡಿದ್ರೆ ಸೈಲೆಂಟಾಗಿ ಹೋಗ್ಬಿಟ್ಟಿದೆ, ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ನೋಡಿದ್ರೆ ಒಂದು 10 ಸಲ ಫೋನ್ ಮಾಡಿದ್ದಾರೆ. ಸದ್ಯ ಅಂದ್ಬಿಟ್ಟು ಬೇಗ ಊಟ ಮುಗಿಸ್ಕೊಂಡು ಓಡ್ ಬಂದಿದ್ದಾಯ್ತು. ಇವತ್ತು ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಹಾಕೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ತುಂಬ ಬಿಸಿಲಲ್ವಾ, ಮನೆಗೆ ಹೋಗಿ ಊಟ ಮಾಡೋದೇ ದೊಡ್ಡ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ಊಟಕ್ಕೆ ಹೋಗೋದು ಬೇಡಪ್ಪ ಅನಿಸ್ತಿರುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಸರಿ ಇನ್ನೇನು ಮಾಡೋದು ಅಂತೇಳಿ ಬಾಕ್ಸ್ಗೆ ಹಾಕೊಂಡು ಬಂದಿದ್ದೀನಿ. ಹಾಗೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಕೂಡ ಮಾತಾಡಬೇಕು. ಕೆಲವೊಬ್ಬರು ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಫಸ್ಟ್ ಪೇಮೆಂಟ್ನ ಶೇರ್ ಮಾಡ್ಕೊಂಡ್ರಿ, ಹಾಗೆ ನೆಕ್ಸ್ಟ್ ಬರೋ ಪೇಮೆಂಟ್ ಬಗ್ಗೆನೂ ಕೂಡ ಮಾತಾಡ್ತೀನಿ ಅಂತ ಎಲ್ಲ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಲೇ ಇಲ್ಲ ಅಂತ ಎಲ್ಲ ಹೇಳಿ ನಾನಿವತ್ತು ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮಗೆ ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಕೂಡ ಬಂದಿದೆ. ಇದ್ರ ಜೊತೆಗೆ ನನಗೆ ಅಮೆಝಾನಿಂದನೂ ಕೂಡ ಪೇಮೆಂಟ್ ಬಂದಿದೆ. ನನಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ, ಕೆಲವೊಂದು ಪದಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾರು ಅದ್ರ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅಮೆಝಾನಿಂದನೂ ಕೂಡ ಸ್ವಲ್ಪ ಅಮೌಂಟ್ ಬಂದಿದೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಜೊತೆಗೆ FB ಇಂದ ಕೂಡ ನಮಗೆ ಸ್ವಲ್ಪ ಬರ್ತಾ ಇದೆ, ಫೇಸ್ಬುಕ್ಕಿಂದನೂ ಕೂಡ ಅಮೌಂಟ್ ಬರ್ತಾ ಇದೆ. ಅದು ಇನ್ನೂ ನಮ್ಮ ಅಕೌಂಟ್ಗೆ ಬಂದಿಲ್ಲ. ಅದು ಕ್ಲಿಯರಾಗಿ ಒಂದಿಷ್ಟು ಅಮೌಂಟ್ ಅಂತ ಅಕೌಂಟಿಗೆ ಬಂದಮೇಲೆ ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವ, ಈಗಲೇ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಯೂಟ್ಯೂಬಿಂದ ಎಷ್ಟು ಬಂದಿದೆ ಸೆಕೆಂಡ್ ಪೇಮೆಂಟು, ಹಾಗೆ ಅಮೆಝಾನಿಂದ ನಮಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ವೆಹಿಕಲ್ಸ್ ಸೌಂಡ್ ಜಾಸ್ತಿ, ನನಗೂ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ, ನಿಮಗೂ ಕೂಡ ಅದು ನೀಟಾಗಿ ಗೊತ್ತಾಗಲ್ಲ. ಹಾಗಾಗಿ ವಾಯ್ಸ್ ಓವರ್ನೇ ಕೊಟ್ಕೊಳ್ತಾ ಹೋಗ್ತೀನಿ. ಇವಾಗ ಕಸ್ಟಮರ್ಸ್ ಕೂಡ ಬರ್ತಾ ಇರ್ತಾರಲ್ವ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ನಿಮಗೆ ಯೂಟ್ಯೂಬಿಂದ ನಮಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ನಾನು ವಿಡಿಯೋನು ಕೂಡ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ತುಂಬಾ ಕಸ್ಟಮರ್ಸ್ ಬರ್ತಾಯಿದ್ರು, ಜೊತೆಗೆ ವೆಹಿಕಲ್ ಸೌಂಡ್ ಕೂಡ ತುಂಬ ಇತ್ತು. ಹಾಗಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಸೀರೆನ ನಾನು ಇನ್ಸ್ಟಾಗ್ರಾಮಿಂದ ತೊಗೊಂಡಿದ್ದು. ಇದನ್ನು ಇವತ್ತು ಬ್ಲೌಸ್ ಹೊಲಿಸ್ಲಿಕ್ಕೆ ಕೊಟ್ಟು ಬಂದುಬಿಡೋಣ ಅಂತ ಹೇಳಿ ಡಿಸೈನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಇದೇ ಥರ ಒಂದು 3-4 ಬ್ಲೌಸ್ನ ನೋಡ್ತೀನಿ, ಸ್ಲೀವ್ ಡಿಸೈನ್ ಇರ್ಬೋದು, ಬ್ಯಾಕ್ ಡಿಸೈನ್ ಇರ್ಬೋದು, ಎಲ್ಲನೂ ನೋಡಿ ಮಿಕ್ಸ್ ಮ್ಯಾಚ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀನಿ. ನನ್ನ ಹತ್ರ ಇರೋ ಎಲ್ಲ ಬ್ಲೌಸ್ಗಳನ್ನೂ ನಾನು ಇದೇ ಥರ ಮಾಡಿಸ್ಕೊಂಡಿರೋದು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. 5 ಗಂಟೆ ಯಾವಾಗ ಆಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಇವತ್ತು, ಅಷ್ಟು ಬೇಗ ಟೈಮ್ ಹೋಗ್ಬಿಟ್ಟಿದೆ. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬಟ್ಟೆ ಎಲ್ಲನೂ ತೊಗೊಳ್ಳೋಣ ಅಂತ ಹೇಳಿ ಶಾಪಿಗೆ ಬಂದಿದ್ದೀನಿ. ಶನಿವಾರ ಅವ್ರ ಫ್ರೆಂಡ್ದು ಮದುವೆ ಇದೆಯಂತೆ, ಹಾಗಾಗಿ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು. ಅವರು ಏನಂದರೆ ಅವರಾಗವರೇ ಹೋಗಿ ಯಾವತ್ತೂ ಕೂಡ ಏನೂ ತೊಗೊಂಡು ಬರಲ್ಲ, ಏನು ಮಾಡೋಕ್ಕೆ ಬಿಡು, ಸುಮ್ಮನೆ ದುಡ್ಡು ಖರ್ಚಲ್ವಾ, ಮನೇಲಿರೋದನ್ನೇ ಹಾಕೊಳ್ಳೋಣ ಅಂತ ಹೇಳ್ತಾರೆ. ನಾನೇನಾದರೂ ಬಲವಂತ ಮಾಡಿ ಈ ಥರ ಕರ್ಕೊಂಡು ಬಂದರೆ ಮಾತ್ರ ಅವರು ಬಂದು ಪರ್ಚೇಸ್ ಮಾಡೋದು. ಹಾಗೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ತೀನಿ ಅನ್ನಲ್ಲ, ಲಾಸ್ಟ್ ಟೈಮ್ ಏನೋ 1 ಲಕ್ಷ ಬಂದುಬಿಡ್ತು, ಈ ಸಲನೂ ಕೂಡ ಅಷ್ಟೇ ಬರುತ್ತೆ ಅಂತ ಕೆಲವರೆಲ್ಲ ಅಂದ್ಕೊಂಡ್ಬಿಟ್ಟಿದ್ರು. ಅಂದರೆ ನನ್ನ ಶಾಪ್ಗೆ ಕೆಲವರೆಲ್ಲ ಕಸ್ಟಮರ್ಸ್ ಬಂದು ಕೇಳ್ತಿದ್ರು, ಏನಕ್ಕ ಲಾಸ್ಟ್ ಟೈಮ್ ಏನೋ 1 ಲಕ್ಷ ಬಂದುಬಿಡ್ತು, ಈ ಸಲ ಎಷ್ಟು ಬಂತು, 2 ಲಕ್ಷ ಬಂತಾ, 3 ಲಕ್ಷ ಬಂತಾ ಅಂತ ಎಲ್ಲ ಹೇಳಿ. ನಿಜವಾಗ್ಲೂ ಅಷ್ಟೊಂದೆಲ್ಲ ಖಂಡಿತ ಬಂದಿಲ್ಲ. ನಾನು ಲಾಸ್ಟ್ ಟೈಮೇ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಈ ಸಲ ಏನೋ 1 ಲಕ್ಷ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಇದೇ ಥರ ಬರುತ್ತೆ ಅಂತ ಅಲ್ಲ, ಮುಂದಿನ ತಿಂಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಇದಕ್ಕಿಂತ ಜಾಸ್ತಿ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಕೂಡ ನಮಗೆ ಸ್ವಲ್ಪ ಕಡಿಮೆ ಅಮೌಂಟ್ ಬಂದಿದೆ. ನನ್ನ ಚಾನಲಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ ಅಡ್ವರ್ಟೈಸ್ ಜಾಸ್ತಿ ಬರ್ತಾ ಇಲ್ಲ. ನಾನು ಪ್ರತಿ ವ್ಲಾಗಲ್ಲೂ ನೀವು ನೋಡಿರ್ಬೋದು, ಒಂದು ಅಡ್ವರ್ಟೈಸ್ ಬರುತ್ತೆ, ಅದನ್ನು ಬಿಟ್ಟು 2-3 ಯಾವತ್ತೂ ಬಂದಿಲ್ಲ ನನ್ನ ವ್ಲಾಗಲ್ಲಿ. ಕೆಲವೊಂದೇ ಒಂದು ವಿಡಿಯೋದಲ್ಲಿ ಬಂದಿದೆ ಅಂತ ಅನಿಸುತ್ತೆ. ಅಡ್ವರ್ಟೈಸ್ ಕಡಿಮೆ ಆದರೆ ನಮಗೆ ಬರೋ ಪೇಮೆಂಟ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಸಲ ನನಗೆ $517 ಬಂದಿದೆ ಯೂಟ್ಯೂಬಿಂದ, ಅಂದರೆ 42,000 ಚಿಲ್ಲರೆ ಬಂದಿದೆ. ಅಂದರೆ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಅಮೆಝಾನಿಂದನೂ ಕೂಡ ನಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿದ್ನಲ್ಲ,
ಅಮೆಝಾನಿಂದ ಸುಮಾರು 3775 ರೂಪಾಯಿ ಬಂದಿದೆ. ಕೆಲವೊಂದು ಪ್ರಾಡಕ್ಟ್ಗಳನ್ನ ನೀವು ಇಷ್ಟಪಟ್ಟು ತೊಗೊಂಡಿದ್ದೀರಾ ನೋಡಿ, ಹಾಗಾಗಿ ನಮಗೂ ಕೂಡ ಇಷ್ಟು ಅಮೌಂಟ್ ಬಂದಿದೆ. ಇನ್ನು ಯೂಟ್ಯೂಬಿಂದ ಬಂದಿರೋ 42,000 ಕೂಡ ಏನು ಕಡಿಮೆ ಅಮೌಂಟ್ ಏನಲ್ಲ. ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡ್ರೆ ಈ ಸಲ ಕಡಿಮೆ ಬಂತು ಅಂತ ಹೇಳಿದೆ ಅಷ್ಟೇ. ಹಾಗೆ ಯೂಟ್ಯೂಬಿಂದ ಬರ್ತಿರೋ ಅಮೌಂಟ್ ಇರ್ಬೋದು ಅಥವಾ ಅಮೆಝಾನಿಂದ ಬಂದಿರೋ ಅಮೌಂಟ್ ಇರ್ಬೋದು, ಇದಕ್ಕೆಲ್ಲ ನೀವೇ ಕಾರಣ. ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನನ್ನ ಚಾನಲ್ನ ಇಷ್ಟಪಟ್ಟು ನೀವು ನೋಡ್ತಿರೋದಕ್ಕೆ ನಾನು ಕೂಡ ಇಷ್ಟು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗಿದ್ರದ್ದು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಮುಂದೆನೂ ಕೂಡ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡೇ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ಕೊಂಡಾಗ ಕೆಲವರೆಲ್ಲ ಪ್ರೀತಿಯಿಂದ ಕಮೆಂಟ್ ಮೂಲಕ ಹೇಳ್ತಾಯಿದ್ರಿ, ಈ ಥರ ಓಪನ್ ಆಗಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಎಲ್ಲ ಹೇಳ್ಕೊಳಕ್ಕೆ ಹೋಗ್ಬೇಡಿ ಶಿಲ್ಪ, ನಿಮಗೂ ಕೂಡ ತೊಂದರೆ ಆಗ್ಬೋದು ಅಂತ ಹೇಳಿ. ನಿಜವಾಗ್ಲೂ ನಾನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ತೊಂದರೆ ಆಗಂಗಿದ್ರೆ ಯಾವಾಗಿದ್ರೂ ಆಗುತ್ತೆ ಅಲ್ವಾ. ಇರೋ ವಿಷಯನ ಇರೋ ಥರ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತು. ಹಂಗಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ FBಯಿಂದ ಅಮೌಂಟ್ ಬಂದಾಗಲೂ ಕೂಡ ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಹೇಳ್ತೀನಿ. ಕೆಲವೊಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯೂಟ್ಯೂಬಿಂದ ನಮಗೆ ಯಾವ ಥರ ಪೇಮೆಂಟ್ ಬರೋಕ್ಕೆ ಶುರುವಾಗುತ್ತೆ, ನಾವು ಯಾವ ಥರ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅನ್ನೋದನ್ನು ಕೂಡ ಟೈಮ್ ಸಿಗ್ತಾಯಿಲ್ಲ. ಟೈಮ್ ಸಿಕ್ತಾಗ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಲ್ಲ, ಅದನ್ನು ಕೂಡ ಮಾಡಿಕೊಂಡು ಬರುವಾಗ ನನ್ನ ಬ್ಲೌಸ್ನ ಸ್ಟಿಚಿಂಗ್ ಕೂಡ ಕೊಟ್ಬಿಟ್ಟು ಬಂದೆ. ಅಲ್ಲಿ ವಿಡಿಯೋ ಏನು ಮಾಡಬೇಡಿ, ಶಾಪೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬರುವಾಗ ಹಂಗೆ ಸ್ವಲ್ಪ ಎಳ್ಳೀರು ಕುಟ್ಕೊಂಡು ಬರೋಣ ಅಂತ ಅನ್ನಿಸ್ತು. ಹಾಗಾಗಿ ಎಳ್ಳೀರನ್ನ ಕೂಡ ಕುಟ್ಕೊಂಡು ಬಂದೆ. ನನಗೆ ಬಿಸಿಲೇನಾದರೂ ಜಾಸ್ತಿ ಇದ್ಬಿಟ್ರೆ ಬೇಗ ಎಳ್ಳೀರು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ಏನೋ ಒಂಥರ ಬೈಕೆ ಅಂತಾರಲ್ಲ, ಆ ಥರ ಬಗಸ್ಕೊಳ್ತಾ ಇರ್ತೀನಿ ನಾನು. ಎಳ್ಳೀರು ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬರುವಾಗ ಎಳ್ಳೀರು ಕಾಣಿಸ್ತಲ್ಲ, ಅದನ್ನು ಕೂಡ ಕುಡ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ರಾತ್ರಿ ಊಟಕ್ಕೆ ನಾನು ಕೀನ್ವಾ ಅಥವಾ ಕಿನೋವಾ ಅಂತ ಕೂಡ ಕರಿಬೋದು, ಅದನ್ನು ಬಳಸ್ಕೊಂಡು ಸ್ವಲ್ಪ ಉಪ್ಪಿಟ್ಟು ಥರ ಮಾಡ್ಕೊಳ್ತಾ ಇದ್ದೀನಿ. ಯಾರೋ ಒಬ್ಬರು ನನಗೆ ಲಾಸ್ಟ್ ಟೈಮ್ ಕಮೆಂಟ್ ಮೂಲಕ ಕೇಳ್ತಾ ಇದ್ರು, ನೀವು ಯಾಕೆ ಉಪ್ಪಿಟ್ಟು ಪುಳಿಯೋಗರೆ ಎಲ್ಲ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಆದರೆ ರವೆ ಬದಲು ಈ ಕೀನ್ವಾನ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತೀರಾ. ಅಥವಾ ಕೆಲವೊಬ್ಬರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅವರೆಲ್ಲ ಆರಾಮಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ನಾವು ಈ ಕೀನ್ವಾನ ಬಳಸ್ಕೊಂಡು ಅಡುಗೆಗಳನ್ನ ಮಾಡ್ಕೊಳ್ಬೋದು. ಇದರಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಬೋದು, ಸೂಪ್ ಮಾಡ್ಕೊಳ್ಬೋದು, ಹಾಗೆ ಪಲಾವ್ ಮಾಡ್ಕೊಳ್ಬೋದು, ಬಿಸಿಬೇಳೆ ಬಾತ್ ಬರುತ್ತಲ್ಲ ಅದನ್ನು ಕೂಡ ಇದರಲ್ಲಿ ಮಾಡ್ಕೊಂಡು ಬಿಡ್ಬೋದು. ಬೇಗ ಆಗಬೇಕು ಅಂದರೆ ನೀವು ಸೂಪ್ನ ಮಾಡ್ಕೊಂಡು ಬಿಡ್ಬೋದು ರಾತ್ರಿ ಊಟಕ್ಕೆ. ನಾನು ಯಾವಾಗಲೂ ಸೂಪ್ನ ಶೇರ್ ಮಾಡ್ತಿರ್ತೀನಲ್ವ, ಹಾಗಾಗಿ ಇವತ್ತು ಉಪ್ಪಿಟ್ಟು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಕೀನ್ವಾದಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶ ಸಿಗೋದ್ರಿಂದ ನಮ್ಮ ವೇಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಇದಲ್ಲದೆ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಆದರೆ ಇವಾಗ ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಟೈಮ್ ಆಗೋಗ್ಬಿಡುತ್ತೆ. ಹಾಗೆ ನನಗೆ ಅಡುಗೆ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಲ್ಲ, ಹಾಗಾಗಿ ನಾನು ಅಡುಗೆ ಮಾಡ್ತಾನೆ ಇದ್ರ ಬಗ್ಗೆ ನನಗೆ ಎಷ್ಟೆಲ್ಲ ಮಾಹಿತಿ ಗೊತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಮೊದಲು ಅಡುಗೆನ ಶುರು ಮಾಡ್ಕೊಂಡ್ಬಿಡೋಣ. ನಾನು ಬೆಳಗ್ಗೆ ಒಂದು ಕಪ್ಪಷ್ಟು ಕೀನ್ವಾನ ನೀರಲ್ಲಿ ಥರ ನೆನೆಸಿಟ್ಬಿಟ್ಟೆ ಹೋಗಿದ್ದೆ. ಆದಷ್ಟು ಒಂದು 6 ಗಂಟೆಗಳ ಕಾಲನಾದ್ರೂ ನಾವು ಇದನ್ನು ನೆನೆಸಿಡಬೇಕು. ಹಂಗೇನೆ ನಾವು ಅಡುಗೆ ಮಾಡಲಿಕ್ಕೆ ಯಾವತ್ತೂ ಹೋಗಬಾರ್ದು. ಆ ಥರ ಮಾಡೋದ್ರಿಂದ ಕೆಲವೊಬ್ಬರಿಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಅಲರ್ಜಿ ಕೂಡ ಆಗ್ಬೋದು. ಈ ಥರ ನಾವು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ನೀರನ್ನ ಸೋದಿಸ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋದ್ರಿಂದ ಅದೇ ಯಾವುದೇ ಥರ ತೊಂದರೆಗಳು ನಮಗೆ ಆಗಲ್ಲ. ಇನ್ನು ಈ ಕೀನ್ವಾ ಬಂದು ಮಿಲ್ಲೆಟ್ ಅಲ್ಲ, ಅಂದರೆ ಸಿರಿಧಾನ್ಯ ಅಲ್ಲ. ಇದೊಂದು ಗಿಡದಲ್ಲಿ ಬಿಡೋ ಬೀಜ ಆಗಿರುತ್ತೆ. ಇದರಲ್ಲಿ ವೈಟ್ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಹಾಗೆ ಬ್ಲ್ಯಾಕ್ ಕಲರ್ ಕೂಡ ಬರುತ್ತೆ. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ವೈಟ್ ಕಲರ್ ಸಿಗೋದ್ರಿಂದ ಎಲ್ಲರೂ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ವೆಜಿಟೇರಿಯನ್ಸ್ಗೆ ಈ ಕೀನ್ವಾ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ವೆಜಿಟೇರಿಯನ್ಸ್ ತೊಗೊಳ್ಳೋ ಎಲ್ಲ ಫುಡ್ಡಲ್ಲೂ ಕೂಡ ನಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗಲ್ಲ. ಕಂಪ್ಲೀಟ್ ಪ್ರೋಟೀನ್ ಅಂದರೆ 9 ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ನಮಗೆ ಸಿಗಲ್ಲ. ಆದರೆ ಕೀನ್ವಾದಲ್ಲಿ ನಮಗೆ 9 ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಸಿಗೋದ್ರಿಂದ ಆದಷ್ಟು ವಾರದಲ್ಲಿ ಒಂದು 2 ದಿನನಾದ್ರೂ ಈ ಕೀನ್ವಾನ ಬಳಸ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಮೆಗ್ನೀಷಿಯಮ್ ಕೂಡ ಇರೋದ್ರಿಂದ ಈ ಕೀನ್ವಾದಲ್ಲಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಅನಿಮಿಯಾ ಆಗೋ ಚಾನ್ಸಸ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ನಮ್ಮ ಕ್ಯಾಲರಿ ಬರ್ನಿಂಗ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರು ಕೂಡ ಆರಾಮಾಗಿ ನಾವು ಇದನ್ನು ತಗೊಳ್ಬೋದು. ಇನ್ನು ಇವಾಗ ಬಿಸಿಲು ಕೂಡ ಶುರುವಾಗ್ತಾ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ಗಳು ಕೂಡ ಶುರುವಾಗ್ತಾ ಇರುತ್ತೆ. ಕೀನ್ವಾದಲ್ಲಿ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ಇದು ಫ್ರೀ ರೆಡಿಕಲ್ಸ್ನ ಫೈಟ್ ಮಾಡಿ ಸನ್ ಟ್ಯಾನ್ ಇರ್ಬೋದು ಅಥವಾ ಆ ಪೊಲ್ಯೂಷನ್ನಿಂದ ಆಗುವಂತಹ ಡ್ಯಾಮೇಜಸ್ನ ಇದು ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ನಾವು ಈ ಕೀನ್ವಾನ ಬಳಸೋದು ತುಂಬಾ ಒಳ್ಳೆಯದು. ಇನ್ನು ಈ ಕೀನ್ವಾನ ಬಳಸ್ಕೊಂಡು ನಾನಿವತ್ತು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡಿದಾಗ ತರಕಾರಿನೆಲ್ಲ ಹಾಕಿ ನೀರು ಹಾಕಿ ಮಾಡ್ಕೊಂಡು ಬಿಡ್ತೀವಿ. ಆದರೆ ಈ ಕೀನ್ವಾ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ತರಕಾರಿ ಓವರ್ ಕುಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೀನ್ವಾನ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಈ ಕೀನ್ವಾನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 1 ಕಪ್ಪಷ್ಟು ನಾನು ಕೀನ್ವಾ ತಗೊಂಡಿರೋದ್ರಿಂದ 1.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಹಾಕೊಂಡ್ಬಿಟ್ರೆ ಓವರ್ ಕುಕ್ ಆಗೋಗ್ಬಿಡುತ್ತೆ, ಗಂಜಿ ಥರ ಆಗೋಗ್ಬಿಡುತ್ತೆ. ಹಾಗಾಗಿ 1.5 ಕಪ್ ಹಾಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಕೂಗಿಸ್ಕೊಂಡ್ರೆ ಅದು ಕಂಪ್ಲೀಟಾಗಿ ಕುಕ್ ಆಗಿರುತ್ತೆ. ಹಾಗೆ ನಮಗೆ ಬೇಗ ಕೂಡ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗೋ ತರಹ ತರಕಾರಿನ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಥರ ತರಕಾರಿನ ಹಾಕ್ಕೊಂಡು ಮಾಡ್ಕೊಂಡು ಬಿಡ್ಬೋದು. ಬೆಳಗ್ಗೆ ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಇನ್ನೂ ಇತ್ತಲ್ಲ, ಅದನ್ನೇ ನಾನು ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಸೂಪ್ ಕೂಡ ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ತರಕಾರಿ ಹಾಕಿ ಈ ಕೀನ್ವಾನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಅದು ಕೂಡ ನಾನು ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಾ ಇರ್ಬೋದು, ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅದು ಬೆಂದಿದೆಯಾ ಬೆಂದಿಲ್ವಾ ಅಂತ ಹೇಳ್ಬಿಟ್ಟು. ಕಂಪ್ಲೀಟಾಗಿ ಇದು ಕುಕ್ ಆಗಿದೆ. ಇವಾಗ ನಾನು ಒಂದು ಕಡಾಯಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಈರುಳ್ಳಿ, ಉಪ್ಪಿಟ್ಟಿಗೆ ನಾವು ಎಲೆನ ಹಾಕ್ಕೊಳ್ತೀವಿ ನೋಡಿ, ಅದನ್ನೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಬೆಳ್ಳುಳ್ಳಿ ಹಾಕಲ್ಲ, ಆದರೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಈರುಳ್ಳಿ ಹಾಕಿದ ಮೇಲೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಇರ್ಬೋದು, ಬೀನ್ಸ್ ಇರ್ಬೋದು, ಈ ಕ್ಯಾರೆಟು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತರಕಾರಿನೂ ಕೂಡ ಬೇಯಿಸ್ಕೊಂಡೆ. ಇವಾಗ ತರಕಾರಿ ಎಲ್ಲ ಬೆಂದಿದೆ ಅನ್ನುವಾಗ ನಾವು ಕೀನ್ವಾನ ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಗೋಡಂಬಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಕೀನ್ವಾ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು, ಬೇಗನೆ ಆಗೋಗ್ಬಿಡುತ್ತೆ. ಸೇಮ್ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ, ಬೆಳ್ಳುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತೀವಿ ಅಷ್ಟೇ. ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.